ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಶುಕ್ರವಾರ, ಟೈಮ್ ಬಂದುಬಿಟ್ಟು ಆಗಲೇ ಮಧ್ಯಾಹ್ನ ಕರೆಕ್ಟಾಗಿ 1:30 ಆಗಿದೆ. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಫೈನಲಿ ಊರಿಗೆ ಬಂದಿದ್ದೀನಿ. ನಾನು ನಿನ್ನೆ ಬಂದೆ, ಗುರುವಾರ ಸಾಯಂಕಾಲ ಆಗಲೇ 6:30 ಆಗಿತ್ತು. ಆವಾಗ ಬಂದುಬಿಟ್ಟು ಇನ್ನು ಮನೆ ಪರಿಸ್ಥಿತಿ ಅಂತ ನೋಡೋಕ್ಕಾಗ್ತಾ ಇಲ್ಲ. ಎಲ್ಲ ಕೂಡ ಬೆಳಗ್ಗೆಯಿಂದ ಸ್ವಲ್ಪ ಆದಷ್ಟು ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನೋಡಿ, ನಾನು ಬಟ್ಟೆ ಎಲ್ಲ ಮಡಚಿಟ್ಟು ನೀಟಾಗಿ ಒಂದು ಇದು ಸ್ವಲ್ಪ ಅಡ್ಡ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಹಾಕೋಗಿದ್ದನ್ನ ದಾರ ಕಟ್ಬಿಟ್ಟು ಬರೋಷ್ಟಕ್ಕೆ ದಾರನ ಇಲ್ಲಿ ಕೂಡ ಕಡಿದ್ಬಿಟ್ಟು ಕೆಳಗೆ ಕೂಡ ಬೀಳಿಸಿದೆ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಸುಮ್ಮನೆ ಇಟ್ಟಿದ್ದೀನಿ. ಇನ್ನು ನಾವು ನಿನ್ನೆ ಗುರುವಾರ ಅಲ್ವಾ, ನಿನ್ನೆ ಬೆಳಗ್ಗೆ 8:30 ಬಸ್ಗೆ ಏನೋ ಹೊರಟೋರು. ಬಸ್ಸು ಸಿಗಲಿಲ್ಲ, ಟೈಮ್ ಕೂಡ ಆಯಿತು. ಮತ್ತು ಕ್ರಾಸಿಗೆ ಬಂದು ಕ್ರಾಸಿಂದ ಮತ್ತೆ ಚಳ್ಳಕೆರೆಗೆ ಹೋಗಿ ಅಲ್ಲಿ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಇತ್ತಂತ ಹೇಳ್ತಾ ಇದ್ನಲ್ವ. ಮೇಡಮ್ಗೆ ಕೂಡ ವೆಯ್ಟ್ ಮಾಡಿಬಿಟ್ಟು ಸಖತ್ತು ಟೈಮ್ ತೊಗೊಳ್ತು. ಟೈಮ್ ಅಂದರೆ ಅವ್ರು ಬಂದಿದ್ದೆ 12:30 ಆಯಿತು. ಮೇಡಮ್ಮು ಅವ್ರು ಬಂದಮೇಲೆ ಅವ್ರ ಹತ್ರ ತೋರಿಸ್ಕೊಂಡು ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮತ್ತೆ ಸ್ಕ್ಯಾನಿಂಗ್ ಸೆಂಟ್ರ್ ಹತ್ರ ಹೋಗಿ ಅಲ್ಲಿ ವೆಯ್ಟ್ ಮಾಡಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮತ್ತೆ ರಿಪೋರ್ಟ್ ತೊಗೊಂಬಂದು ಮತ್ತೆ ಮೇಡಮ್ಗೆ ತೋರಿಸಿ ಮತ್ತು ಅವರೆಲ್ಲ ಓಕೆ ಅಂದಮೇಲೆ ಮತ್ತೆ ಮೆಡಿಷನ್ ಎಲ್ಲ ತೊಗೊಂಡು ಮತ್ತೆ ಬಸ್ಸಿಗೆ ಬಂದು ಮತ್ತೆ ಹಿರಿಯೂರಿಂದ ಮತ್ತೆ ಈ ಕಡೆ ಬರೋಷ್ಟೊತ್ತಿಗೆ ಸಾಯಂಕಾಲ 6:30 ಆಯಿತು. ಸಿಕ್ಕಾಪಟ್ಟೆ ಕಾಲು ಅಂದರೆ ಭಾಳ ಕಾಲು ಬಂದುಬಿಟ್ಟಿದೆ. ನನಗಂತೂ ಏನು ಕೂಡ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ. ನೆಲವನ್ನು ಸಿಕ್ಕರೆ ಸಾಕಪ್ಪ ಅಂತ ಬಂದೆ. ರಾತ್ರಿ ಬಂದುಬಿಟ್ಟು ಇನ್ನು ಟೊಮೊಟೊ ಗೊಜ್ಜು ಅನ್ನ ಮಾಡ್ಕೊಂಡು ಊಟ ಮಾಡಿದೆ ಅಷ್ಟೇ. ಇನ್ನು ಹೋಗ್ಬಿಟ್ಟು ಮಲ್ಕೊಬಿಟ್ಟು ಚೆನ್ನಾಗೆ. ಗುಂಡನೂ ಅಷ್ಟೇ ತುಂಬ ಸುಸ್ತಾಗ್ಬಿಟ್ಟಿದ್ದ. ಇನ್ನು ನಮ್ಮ ರೋಜಾ, ನಮ್ಮ ಶಾಂತಮ್ಮ ಕೂಡ ಬಂದಿದ್ರಲ್ವ, ಅವರು ಕೂಡ ಅಷ್ಟೇ ವೆಯ್ಟ್ ಮಾಡಿ ಅವರು ಕೂಡ ಸುಸ್ತಾಗ್ಬಿಟ್ಟಿದ್ರು. ನಮ್ಮ ರೋಜಾ ಕೂಡ ಜ್ವರ ಬಂದುಬಿಟ್ಟಿದ್ವಂತೆ ಪಾಪ. ಇನ್ನು ಮನೆಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ನುಂಗಿ ಅವಳು ಕೂಡ ಚೆನ್ನಾಗಿ ಮಲ್ಕೊಬಿಟ್ಟಿದ್ದಾಳೆ. ಇನ್ನು ಬಂದುಬಿಟ್ಟು ನಾನು ಮಂಗಳವಾರ ಊರಿಗೆ ಹೋದೆ. ಬುಧವಾರ ಒಂದಿನ ಇದ್ದೆ, ಗುರುವಾರ ವಾಪಸ್ ಬಂದುಬಿಟ್ಟು ಇನ್ನು ಬೆಳಗ್ಗೆಯಿಂದ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಮತ್ತು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಅಂತೂ ಎಲ್ಲ ಪಾತ್ರೆನೂ ಹಾಕ್ಕೊಂಡ್ಬಿಟ್ಟು ತೊಳೆದು ಎಲ್ಲ ಆದಷ್ಟು ಕ್ಲೀನ್ ಮಾಡಿದೆ. ಕಾಲು ಅಂದರೆ ಸಿಕ್ಕಾಪಟ್ಟೆ ಕಾಲು ಬಂದುಬಿಟ್ಟಿದೆ. ಹಂಗಾಗಿ ಇನ್ನು ಬಿಸಿ ನೀರು ಸ್ವಲ್ಪ ಕಾಲಿಗೆಲ್ಲ ಹಾಕ್ಕೊಂಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇನ್ನು ಊಟ ಎಲ್ಲ ಮಾಡಿ ಆರಾಮಾಗಿ ಕೂತ್ಕೊಂಡಿದ್ದೆ. ಇನ್ನು ನಮ್ಮ ಅತ್ತೆ ಮಗಳಿಗೆ ಫೋನ್ ಮಾಡಿದೆ. ಮೊನ್ನೆ ಊರಿಗೆ ಹೋದಾಗ ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ ನನಗೆ. ಹಂಗಾಗಿ ಅವಳ ಹತ್ರನೇ ಜಾಸ್ತಿ ಒಂದು 1 ಅವರ್ 1.5 ಅವರ್ ಫುಲ್ಲು ಅವಳ ಹತ್ರನೇ ಮಾತಾಡಿಬಿಟ್ಟು ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ದಿನ ಗ್ಯಾಪ್ ಆಗಿಬಿಡ್ತು, ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಸಮೇತ ನಾನು ಅಪ್ಲೋಡ್ ಮಾಡಿಲ್ಲ. ಒಂದಿನ ಬಿಟ್ಟು ಒಂದಿನ ಮಾಡ್ತಾಯಿದ್ದೀನಿ. ಮತ್ತು ಕಮೆಂಟ್ಸ್ ಕೂಡ ಮಾಡ್ತಾಯಿದ್ದೀರಾ. ಮತ್ತು ನನಗೆ ಮೆಸೇಜಲ್ಲಿ ಅಂದರೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ತಾಯಿದ್ದೀರಾ ವೀಡಿಯೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಅದೇ ರೀಸನ್ನು. ಇನ್ನು ಮಂಗಳವಾರ ಗಡಿಬಿಡಿಯಲ್ಲಿ ಊರಿಗೆ ಹೋದೆ. ಇನ್ನು ಬುಧವಾರ ಒಂದಿನ ಅಲ್ಲಿ ಮನೇಲಿದ್ದೆ. ಮತ್ತು ಗುರುವಾರ ಬರೀ ಜರ್ನಿ ಮಾಡೋದು ಮತ್ತು ವೆಯ್ಟ್ ಮಾಡೋದೇ ಆಯಿತು ನನಗೆ. ಹಂಗಾಗಿ ಸಖತ್ತು ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು. ಮಂಗಳವಾರ ಅಷ್ಟೇ ಅರ್ಜೆಂಟಲ್ಲಿ ಬಸ್ ಇಲ್ಲ, ಏನಿಲ್ಲ ಟೈಮ್ ಸರಿಯಾಗಿ. ಇನ್ನು ಚಿಕ್ಕಪ್ಪನ ಕಾರ್ಯ ಇತ್ತಂತ ಹೇಳಿದ್ನಲ್ವ, ಪಾಪ ನನಗೋಸ್ಕರ ಅವರು ಬರ್ತಾಳೆ ಅಂತ ಹೇಳಿಬಿಟ್ಟು 3 ಗಂಟೆ 3:30ವರೆಗೂ ಕೂಡ ನಮ್ಮ ಚಿಕ್ಕಪ್ಪನ ಮಣ್ಣು ಮಾಡಿರಲಿಲ್ಲ. ಹಂಗಾಗಿ ಏನಾದರೂ ಕಷ್ಟಪಟ್ಟಾದರೂ ಹೋಗೋಣ ಬೇಗ ಅಂತೇಳ್ಬಿಟ್ಟು ಗುಂಡನ್ನು ಕರ್ಕೊಂಡು ಬ್ಯಾಗ್ ತೊಗೊಂಡು ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ನಮ್ಮ ಚಿಕ್ಕಪ್ಪರ ಊರಿಗೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಅಂದರೆ 3 ದಿನ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು. ಹಂಗಾಗಿ ಏನು ಕೂಡ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇನ್ನು ಸಮಾಧಾನ ವಿಚಾರ ಅಂತಂದರೆ ಇನ್ನು ಎಲ್ಲ ಮುಗಿಸ್ಕೊಂಡು ಇನ್ನು ಚಿಕ್ಕಮ್ಮನ ಕೂಡ ನೋಡಿಕೊಂಡು ಬಂದೆ. ಮತ್ತು ಹಾಸ್ಪಿಟ್ಲಿಗೆ ಕೂಡ ತೋರಿಸ್ಕೊಬಂದೆ. ಸ್ಕ್ಯಾನಿಂಗ್ ಎಲ್ಲ ಆಯಿತು. ಇನ್ನು ಅನಾಮಲಿ ಸ್ಕ್ಯಾನಿಂಗ್ 5 ತಿಂಗಳದ್ದು. ಖುಷಿ ಆಯಿತು. ಇನ್ನು ರಿಪೋರ್ಟ್ ಎಲ್ಲ ಕೂಡ ನಾರ್ಮಲಾಗಿ ಬಂದಿದೆ. ಇನ್ನು ಬೇಬಿ ಕೂಡ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ನಿಜವಾಗ್ಲೂ ನೋಡ್ತಾ ಇರೋದು. ನಾನು ನಿನ್ನೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬೇಕಾದ್ರೆ ಮುಂಚೆನೇ ನಾನು ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರಲ್ವ, ಆ ಸರ್ ಹತ್ರ ಮಾತಾಡಿದೆ. ಈ ಥರ ನಾನು ಹ್ಯಾಂಡಿಕ್ಯಾಪ್ ಸರ್ ನೋಡಿ ಪಾಪದು ಕೈ ಬೆರಳು ಅದೆಲ್ಲ ಅಂದರೆ ಆಯ್ತಮ್ಮ ನೋಡ್ತೀನಿ ಅಂತ ಹೇಳಿಬಿಟ್ಟು. ಅಂದರೆ ಅವರು ಯಾವಾಗಲೂ ಕೂಡ ಚೆನ್ನಾಗೇ ಮಾಡ್ತಾರೆ ಸ್ಕ್ಯಾನಿಂಗ್. ಎಲ್ರಿಗೂ ಅಷ್ಟೇ, ಪ್ರತಿಯೊಂದು ಪ್ರಾಬ್ಲಮ್, ಚಿಕ್ಕ ಪ್ರಾಬ್ಲಮ್ ಇದ್ರೂ ಕೂಡ ಕಂಡಿಡ್ದಂಗೆ ಹೇಳ್ತಾರೆ. ಬಟ್ ನನಗೆ ಅಂದರೆ ನಾನು ಓಪನ್ನಾಗಿ ಹೇಳ್ಬೇಕಿತ್ತು, ಮಾತಾಡಬೇಕಿತ್ತು. ಹಂಗಾಗಿ ಮಾತಾಡಿದೆ. ಇನ್ನು ಸ್ಕ್ಯಾನಿಂಗ್ ಮಾಡಬೇಕಾರಂತೂ ಮಿರರ್ ಹಾಕಿರ್ತಾರೆ. ಆ ಮಿರರಲ್ಲಿ ಅವರು ಸ್ಕ್ಯಾನ್ ಮಾಡ್ತಾ ಇರೋದೆಲ್ಲ ಕೂಡ ಕಾಣಿಸ್ತಾ ಇರುತ್ತೆ. ಇನ್ನು ಮಲ್ಕೊಂಡು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಇನ್ನು ಪಾಪದು ಪ್ರತಿಯೊಂದು ಪಾರ್ಟ್ಸೂ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡಿದ್ರು. ಮತ್ತು ಕೈ ಮಡ್ಚ್ಕೊಬಿಟ್ಟಿತ್ತು. ಎಷ್ಟೊತ್ತಾದರೂ ಕೂಡ ಬಿಡ್ತಾ ಇಲ್ಲ, ಹಿಂಗೆ ಬೆರಳು ಅಗಲಿಸ್ತಾ ಇರಲಿಲ್ಲ. ಅವರು ತುಂಬ ಹೊತ್ತು ವೆಯ್ಟ್ ಮಾಡಿದ್ರು. ನನ್ನದೇ ಏನಿಲ್ಲ ಅಂದ್ರೂ ಒಂದು 1/2 ಅವರ್ ಮೇಲೆ ಟೈಮ್ ತೊಗೊಳ್ತು. ನೋಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಹಂಗೂ ಹಿಂಗೂ ಮಾಡಿಬಿಟ್ಟು ಇನ್ನು 2 ಕೈ ಕೂಡ ಹಿಂಗೆ ಸ್ವಲ್ಪ ಅಗಲ ಮಾಡಿ 1 ಸತಿ 2 ಸತಿ ಹಿಂಗೆ ಕಾಣಿಸ್ತು. ಅವ್ರು ತೋರಿಸಿದ್ರು, ನೋಡಮ್ಮ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಬೆರಳೆಲ್ಲ ಕಾಣಿಸ್ತಾ ಇದೆ ಅಲ್ವಾ ಅಂತಂದರು. ತುಂಬ ಖುಷಿ ಆಯಿತು ನನಗೆ.
ನಿಜ ಅದಕ್ಕೆ ನಾನು ಅಲ್ಲಿ ಹೋಗಿ ಅಲ್ಲೇ ತೋರಿಸ್ಕೋಬೇಕು, ಖರ್ಚಾದರೂ ಪರವಾಗಿಲ್ಲ ಒಳ್ಳೆಯವ್ರು ಅಂತ ಹೇಳ್ಬಿಟ್ಟು ನಾನು ಮುಂಚೆಲ್ಲ ಹೇಳ್ತಾ ಇದ್ದಿದ್ದು. ಇನ್ನು ನೋಡಿದೆ, ಮತ್ತು ಪಾಪುದು ತಲೆ ಆಗಲಿ ಮತ್ತು ಬೆನ್ನು ಮೂಳೆ ಆಗಲಿ ಪ್ರತಿಯೊಂದು ನೀಟಾಗಿ ಕಾಣಿಸುತ್ತೆ ಅದರಲ್ಲಿ ಸ್ಕ್ಯಾನಿಂಗಲ್ಲಿ. ಅಂದರೆ ಒಂದೊಂದು ಹತ್ರ ಅವರು ಇವಾಗ ಹೆಣ್ಣು ಪಾಪುನ ಗಂಡು ಪಾಪುನ ಅನ್ನೋ ಪಾರ್ಟ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರಲ್ಲ, ಅದು ಸ್ವಲ್ಪ ಸ್ಕಿಪ್ ಮಾಡ್ತಾ ಇರ್ತಾರೆ. ನಾವು ಎಷ್ಟೇ ನೀಟಾಗಿ ಅಬ್ಸರ್ವ್ ಮಾಡಿದ್ರೂ ಗೊತ್ತಾಗೋದಿಲ್ಲ, ಯಾಕೆಂದರೆ ಅದು ಲಿಂಗ ಪತ್ತೆ ಹಚ್ಚಬಾರ್ದು ಅಂತ ಹೇಳ್ತಿರ್ತಾರಲ್ವ. ಹಂಗಾಗಿ ಇನ್ನು ಕೈ ಆಗಲಿ, ಕಾಲಾಗಲಿ, ತಲೆ, ಮುಖ, ಪ್ರತಿಯೊಂದು ಬೆನ್ನು ಎಲ್ಲ ಕೂಡ ನೀಟಾಗಿ ಸ್ಕ್ಯಾನಿಂಗ್ ಮಾಡಿದ್ರಪ್ಪ. ತುಂಬ ಖುಷಿ ಆಯಿತು ನನಗೆ. ಪಾಪ ನನಗೋಸ್ಕರನೇ ಏನೋ ಟೈಮ್ ಜಾಸ್ತಿ ಹಿಡಿತು, ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಚೆನ್ನಾಗಿ ನೋಡಿ, ಚೆನ್ನಾಗಿದೆ ಅಮ್ಮ, ಏನಿದಿಲ್ಲ, ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಬೇಕು. ಇವಾಗ 5 ತಿಂಗಳಿಂದ ಪಾಪು ವೇಟು ಗೇನ್ ಆಗ್ತಾ ಇರುತ್ತಲ್ವ, ಸ್ವಲ್ಪ ತುಂಬ ಕಮ್ಮಿ ಇದೆ, ಒಂದು 300 ಚಿಲ್ಲರೆ ಗ್ರಾಮ್ ಏನೇ ಇದೆ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಬೇಕು, ಸ್ವಲ್ಪ ಚೆನ್ನಾಗಿ ಊಟ ಮಾಡಿ ನೀರು ಕುಡೀರಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಸ್ಕ್ಯಾನಿಂಗ್ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬಂದೆ. ಯಾಕೆಂದರೆ ಫುಲ್ಲು ರಶ್ ಇರುತ್ತೆ, ಸಿಕ್ಕಾಪಟ್ಟೆ ರಶ್ ಬಿಡಿ. ಅಲ್ಲಂತೂ ಯಾವಾಗಲೂ ಕೂಡ ಇರ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲೆಲ್ಲ ಕೂಡ ಅಲ್ಲಿಗೆ ಆ ಸ್ಕ್ಯಾನಿಂಗ್ ಸೆಂಟ್ರಿಗೆ ಬರ್ಕೊಡ್ತಾರೆ. ಮತ್ತು ಅಕ್ಕಪಕ್ಕ ಹಳ್ಳಿಯಿಂದ ತೋರಿಸ್ಕೊತಾ ಇರ್ತಾರಲ್ಲ, ಅವ್ರ ಸಮೇತ ಅಲ್ಲಿಗೆ ಬರ್ತಾರೆ ಸ್ಕ್ಯಾನಿಂಗಿಗೆ. ಮತ್ತು ಇದು ಸಿಟಿ ಹಾಸ್ಪಿಟ್ಲ್ ಇದೆ ಅಲ್ವಾ, ಆ ಹಾಸ್ಪಿಟ್ಲಿಗೆ ತೋರಿಸೋರೆಲ್ಲ ಕೂಡ ಮತ್ತೆ ಅದೇ ಸೆಂಟ್ರಿಗೆ ಹೋಗ್ತಾ ಇರ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ಕೊಬರೋದಕ್ಕೆ. ಅವ್ರಿಗಂತೂ ಅಸಲು ಮಾತಾಡೋದಕ್ಕೆ ಕೂಡ ಟೈಮ್ ಇರೋದಿಲ್ಲ, ಅಷ್ಟು ಬ್ಯುಸಿ ಇರ್ತಾರೆ. ಇನ್ನು ನನ್ನ ವಿಷಯಕ್ಕೆ ಬಂದರೆ ಕೇಳಿದ್ನಲ್ವಾ, ಎಲ್ಲ ಕೂಡ ಡೌಟ್ ಎಲ್ಲ ಕ್ಲಿಯರ್ ಆಯಿತು. ಪಾಪುನು ಚೆನ್ನಾಗಿದೆ. ಮತ್ತು ರಿಪೋರ್ಟ್ ತೊಗೊಬಂದು ಮತ್ತು ಮೇಡಮ್ಗೆ ತೋರಿಸ್ಕೊಂಡು ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ಬರೀತಾಯಿದ್ರಿ. ನಾನು ಮೊನ್ನೆ ತೊಗೊಬಂದಲ್ಲ ಟ್ಯಾಬ್ಲೆಟ್ಸು, ಹಂಗಾಗಿ ಟ್ಯಾಬ್ಲೆಟ್ಸ್ ಬೇಡ ಮೇಡಮ್, ಇನ್ನೂ ಇದ್ದಾವೆ, ಅವೆಲ್ಲ ಖಾಲಿ ಆದಮೇಲೆ ಮತ್ತೆ ಬಂದು ತೊಗೊಂಡು ಹೋಗ್ತೀನಿ ಅಂತಂದೆ. ಮತ್ತು ಪೌಡ್ರ್ ಮಾತ್ರ ಖಾಲಿಯಾಗಿತ್ತು, ಅದೊಂದು ಇಸ್ಕೊಂಡು ಬಂದೆ. ಮೇಡಮ್ಮ ಕೂಡ ಅಂದು ಸ್ವಲ್ಪ ಚೆನ್ನಾಗಿ ಊಟ ಮಾಡು ಮತ್ತು ಪ್ರೋಟೀನ್ ಅಂಶ ಚೆನ್ನಾಗಿ ಇರೋ ಆಹಾರ ತಗೋ, ಸ್ವಲ್ಪ ಗ್ರೋತ್ ಚೆನ್ನಾಗಿ ಆಗಬೇಕು ಅಂತಂದರು. ಓಕೆ ಅಂತ ಹೇಳ್ಬಿಟ್ಟು ಇನ್ನು ಅದೇ ಖುಷಿಯಿಂದ ನಾನು ಮನೆಗೆ ಹೆಂಗೆ ಬಂದೆ ನನಗೆ ಗೊತ್ತಿಲ್ಲ. ಒಟ್ಟು ತುಂಬ ಖುಷಿ ಆಯಿತು ನನಗೆ. ಅದೇ ಡೈರೆಕ್ಟಾಗಿ ಪಾಪುನ ನೋಡಿದ್ನಲ್ವ, ಇನ್ನೂ ಖುಷಿ ಆಯಿತು, ಭಾಳ ಖುಷಿ ಆಯಿತು. ಇನ್ನು ಬಂದು ಬೆಳಗ್ಗೆಯಿಂದ ಏನೂ ಮಾಡಿಲ್ಲ, ಕಾಲು ಅಂದರೆ ಸಿಕ್ಕಾಪಟ್ಟೆ ಕಾಲು ಬಂದುಬಿಟ್ಟಿದೆ. ಹಂಗಾಗಿ ಸುಮ್ಮನೆ ರೆಸ್ಟ್ ಮಾಡ್ಕೊಂಡು ಇಷ್ಟೊತ್ತು ಸುಮ್ಮನೆ ಟೈಮ್ ಇದು ಮಾಡಿದೆ. ಅದಕ್ಕೆ ಮೊನ್ನೆದು ಆಚೆ ಮೊನ್ನೆದೆಲ್ಲ ಸ್ವಲ್ಪ ವಿಡಿಯೋ ಇತ್ತು, ಜಾಸ್ತಿ ಏನು ವಿಡಿಯೋ ಮಾಡಿಟ್ಕೊಂಡಿರಲಿಲ್ಲ ನಾನು. ಹಂಗಾಗಿ ಅದನ್ನು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಈ ವಿಡಿಯೋ ಬಂದುಬಿಟ್ಟು ನಾನು ನಾಳೆಯಿಂದ ಬರುತ್ತೆ. ಇನ್ನು 1ನೇ ತಾರೀಕಿಂದನಾದರೂ ನೀಟಾಗಿ ಟೈಮ್ ಟು ಟೈಮ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ. ಒಟ್ಟು ಆ ಕಡೆ ಕೆಲಸ ಎಲ್ಲ ಮುಗಿಸ್ಕೊಬಂದೆ. ಫೈನಲಿ ನನಗೆ ಇದೊಂದು ಟೆನ್ಷನ್ ಇದ್ದಿದ್ದು, ಹಾಸ್ಪಿಟ್ಲ್ ಟೆನ್ಷನ್, ಇದು ಕ್ಲಿಯರ್ ಆಯಿತು ದೇವ್ರ ದಯದಿಂದ. ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮಗು ಚೆನ್ನಾಗಿದೆ, ಹೆಲ್ದಿಯಾಗೂ ಕೂಡ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಾನು ಕೂಡ ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಇನ್ನು ನೆಕ್ಸ್ಟು ವ್ಲಾಗ್ಸು ಡೈಲಿ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಯಾರಾದರೂ ಹೊಸ್ತು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ. ನೀವು ಶೇರ್ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಸಹಾಯ ಕೂಡ ನನಗೆ ತುಂಬ ಮುಖ್ಯ ಈ ಟೈಮಲ್ಲಿ. ಹಾಗಾಗಿ ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾಯಿರಿ. ಇನ್ನು ರಾತ್ರಿ ಬಂದಿದ್ದೆ ಲೇಟ್ ಆಯ್ತಲ್ವ, ಇನ್ನು ಬ್ಯಾಗ್ ಕೂಡ ಸುಮ್ಮನೆ ತೊಗೊಂಬಂದು ಹಂಗೆ ಎತ್ತಿಟ್ಟಿದ್ದೆ. ಅದರಲ್ಲಿರೋ ಕೂಡ ನಾನೇನು ಕೂಡ ತೆಗ್ದಿರಲಿಲ್ಲ. ಇನ್ನು ಬಟ್ಟೆ ಕೂಡ ಇದ್ದವು, ಇನ್ನು ಬಟ್ಟೆ ಎಲ್ಲ ಸ್ವಲ್ಪ ತೊಗೊಂಬಂದಿದ್ದೆ, ಅವನು ಕೂಡ ತೆಗ್ದಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಇವಾಗ ಕೂತ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ದಿನಸಿ ಐಟಮ್ ಕೂಡ ಖಾಲಿ ಆಗಿತ್ತು ಅಂತ ಹೇಳಿದ್ನಲ್ವ, ಸದ್ಯಕ್ಕೆ ಇವಾಗ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ಇವತ್ತು ತೊಗೊಬಂದೆ. ಇನ್ನು ಚಳ್ಳಕೆರೆಯಿಂದನೇ ತೊಗೊಬಂದೆ. ಹೆಂಗಿದ್ರು ನಮ್ಮ ಶಾಂತಮ್ಮ, ನಮ್ಮ ರೋಜ ಇದ್ರಲ್ವ ಗುಂಡು ನೋಡ್ಕೊಳ್ಳೋದಕ್ಕೆ. ಇನ್ನು ಮತ್ತೆ ನನಗೆ ಹಿರಿಯೂರಲ್ಲಿ ಇಳಿದ್ಬಿಟ್ಟು ಅವ್ನು ಕರ್ಕೊಂಡು ಹೋಗಿ ತರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಸ್ವಲ್ಪ ಕಾಳು ಐಟಮ್ ಎಲ್ಲ ಬೇಕಾಗಿತ್ತು ಮೇನಾಗಿ. ಇನ್ನು ಅದಕ್ಕೆ ಇನ್ನು ಅಲ್ಲಿ ಬಸ್ ಹತ್ಬೇಕಾದ್ರೇ ಹತ್ರನೇ ಹಂಗೆ ಇದ್ವು, ಅದಕ್ಕೆ ಹಂಗೆ ತೊಗೊಂಡು ಇನ್ನು ಬಂದಿದ್ದೆ. ಮತ್ತೆ ಬರೋದೇ ಲೇಟ್ ಆಯಿತು. ಅಲ್ಲಿ ಇಳಿದ್ಬಿಟ್ಟು ನಮ್ಮ ಕಡೆ ಬಸ್ಸಿಂದ ಕೂಡ ಸ್ವಲ್ಪ ಪ್ರಾಬ್ಲಮ್, ಟೈಮ್ ಸರಿಯಾಗಿ ಬಸ್ಸುಗಳು ಕೂಡ ಸಿಗೋದಿಲ್ಲ. ಹಂಗಾಗಿ ಇರೋ ಬಸ್ಸನ್ನು ಮತ್ತೆ ಮಿಸ್ ಮಾಡಿಕೊಂಡು ಸುಮ್ಮನೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಷ್ಟಾಗುತ್ತೆ ಅಷ್ಟು ತರಕಾರಿ ಮತ್ತು ಅದು ಕಾಳು ಐಟಮ್ ಎಲ್ಲ ಕೂಡ ಇನ್ನು ಚಳ್ಳಕೆರೆಯಿಂದನೇ ತೊಗೊಂಬಂದೆ. ಅಲ್ಲಿ ಡೈರೆಕ್ಟಾಗಿ ಬಸ್ ಹತ್ಬಿಟ್ರೆ ಮತ್ತೆ ಸೀದಾ ಬಂದು ಹಿರಿಯೂರಲ್ಲಿ ಇಳಿತೀನಿ. ಇಳಿದ್ಬಿಟ್ಟು ಮತ್ತೆ ಯಾವುದಾನ ಬಸ್ಸು ಇಲ್ಲ ಆಟೋ ಇದ್ರೆ ಹಂಗೆ ಡೈರೆಕ್ಟಾಗಿ ಹೋಗ್ಬಿಡೋಣ ಅಂತ ಹೇಳಿ ಇನ್ನು ತೊಗೊಂಬಂದೆ. ಇನ್ನು ಅಲ್ಲಿ ಇಲ್ಲಿ ಏನಂತ ಎಲ್ಲ ಥರನೂ ಒಂದೇ ರೇಟೇ, ಏನು ಅಲ್ಲಿ ಇಲ್ಲಿ ಏನು ಕೂಡ ಹೆಚ್ಚು ಕಮ್ಮಿ ಇರೋದಿಲ್ಲ. ಹಂಗಾಗಿ ಎಲ್ಲರೂ ಕೂಡ ಸಂತೆಯಲ್ಲಾಗಲಿ ಎಲ್ಲ ಕಡೆನೂ ಆಗಲಿ ಏನೋ ಒಂದು 2 ರೂಪಾಯಿ 3 ರೂಪಾಯಿ ಬಿಟ್ಟು ಕೊಡ್ತಾರೆ ಅಷ್ಟೇ. ಇನ್ನು ಅಂಗಡಿ ರೇಟೇ ಸೇಮ್ ಕೂಡ ಹಾಕ್ಕೊಡೋದು ಮಾರ್ಕೆಟಲ್ಲಿ ಸಮೇತ. ಬಟ್ ನಮಗೆ ಅದು ಗೊತ್ತಾಗೋದಿಲ್ಲ ಅಷ್ಟೇ, ಅದು ಒಂದರಲ್ಲಿ ತೆಗೆದು ಒಂದರಲ್ಲಿ ಹಾಕಿರ್ತಾರೆ, ನಾವು ಕಡಿಮೆ ಏನೋ ಅಂತ ಅಂದ್ಕೊಂಡ್ಬಿಡ್ತೀವಿ. ಇಷ್ಟು ಐಟಮ್ಗೆ ನನಗೆ 500 ರೂಪಾಯಿ ಕರೆಕ್ಟಾಗಿ ಆಯಿತು. 510 ರೂಪಾಯಿ ಆಗಿತ್ತು. ಇನ್ನು 500 ರೂಪಾಯಿ ಕೊಟ್ಟೆ ನಾನು ಇಷ್ಟೊಂದು ಐಟಮ್ ತೊಗೊಂಡಿದ್ದೀವಿ ಬಿಡಿ ಅಂತ ಹೇಳ್ಬಿಟ್ಟು. ನಮಗೆ 10 ರೂಪಾಯಿ ಬಿಟ್ಟರೆ ಏನೋ ಅನ್ನೋಂಗೆ ಅನಿಸುತ್ತೆ.
ಆದರೆ ಅದರಲ್ಲಿ ಯಾವುದ್ರಲ್ಲಿ ಹಾಕ್ಬೇಕು ಅದರಲ್ಲಿ ಹಾಕಿರ್ತಾರೆ ಅವರು. ಇನ್ನು ವ್ಯಾಪಾರಸ್ಥರು ಅಷ್ಟೇ, ಅವರು ಕೂಡ ತಗೊಂಬಂದು ಮಾರಬೇಕಂದ್ರೆ ಸುಮ್ಮನೆ ಅಲ್ಲ, ಪ್ರತಿಯೊಂದೂ ಲೆಕ್ಕ ಇಟ್ಟಿರ್ತಾರೆ. ಏನೋ ನಮ್ಗೆ ಹಂಗೆ ಅನ್ಸುತ್ತೆ ಅಷ್ಟೇ. ಇನ್ನು ನಾನು ಬಂದುಬಿಟ್ಟು ಇವತ್ತು ಏನೇನು ತೊಗೊಂಬಂದನ್ನ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಪುಳಿಯೋಗರೆ ಪೌಡ್ರು ಲೂಸ್ ಇತ್ತು, ನೋಡೋಣ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೊಗೊಂಡೆ. ಇವು ಬಂದುಬಿಟ್ಟು ಇನ್ನು ಬಟಾಣಿ ಕಾಳು, ಇವು ಬಂದುಬಿಟ್ಟು ಇನ್ನು ಅಲಸಂದೆ ಕಾಳು. ಇನ್ನು ಮೇನಾಗಿ ಅಲಸಂದೆ ಕೂಡ ಬೇಕಾಗಿತ್ತು, ಇನ್ನು ತೊಗೊಬಂದೆ. ಮತ್ತು ಸ್ವಲ್ಪ ಹೆಸ್ರು ಕಾಳು ತೊಗೊಂಡೆ 1/4 kg ಅಷ್ಟು. ಮತ್ತು ಬೆಲ್ಲ, ಮೇನಾಗಿ ಯಾಕೋ ಪಾಯಸ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ತುಂಬ ದಿನದಿಂದ, ಅದಕ್ಕೆ ಒಂದು ಅರ್ಧ kg ಬೆಲ್ಲ ತೊಗೊಂಡೆ. ಮತ್ತು 1 kg ಅವಲಕ್ಕಿ, ಮತ್ತು ಇವು ಸ್ವಲ್ಪ ಶೇಂಗಾ ಬೀಜ ತೊಗೊಂಡೆ. ಶೇಂಗಾ ಬೀಜ ಅಷ್ಟೇ, ಸ್ವಲ್ಪ ಶೇಂಗಾ ಬೀಜ ಬೆಲ್ಲ ಹಾಕ್ಕೊಂಡು ತಿಂದರೂ ಕೂಡ ಬ್ಲಡ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಶೇಂಗಾ ಬೀಜ ಕೂಡ ತೊಗೊಂಡೆ. ಮತ್ತು ಉದ್ದಿನ ಕಾಳು ತೊಗೊಂಡೆ. ಮತ್ತು ಸ್ವಲ್ಪ ಕಡಲೆ ತೊಗೊಂಡೆ. ಈ ಕಡಲೆ ಅಂತೂ ನಮ್ಮ ಕಲ್ಯಾಣಂಗೆ ತುಂಬ ಇಷ್ಟ, ಹಂಗಾಗಿ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇನ್ನು ಹೆಸ್ರುಬೇಳೆ ಮತ್ತು ಸ್ವಲ್ಪ ಮರಾಠಿ ಮಗ್ಗು ಅವೆಲ್ಲ ಖಾಲಿಯಾಗಿತ್ತು. ಇನ್ನು ಪಲಾವ್ಗೂ ಎಲ್ಲ ಹಾಕಿರ್ತೀವಲ್ವ, ಫುಲ್ಲು ಖಾಲಿಯಾಗಿತ್ತು, ಇರಲಿಲ್ಲ ಮನೆಯಲ್ಲಿ. ಹಾಗಾಗಿ ಪಲಾವ್ ಹಾಕೋ ಐಟಮ್ ಇದು ಸ್ಟಾರ್ ಹೂವು ಮತ್ತು ಸಾಸಿವೆ ಜೀರಿಗೆ ಅವೆಲ್ಲ ಕೂಡ ತೊಗೊಂಡೆ. ಮತ್ತು ಇವು ಬಂದುಬಿಟ್ಟು ಡ್ರೈ ಫ್ರೂಟ್ಸು ಇರಲಿ, ಕಲ್ಸಕ್ಕರೆ ನೋಡಿದ್ರೆ ಇಷ್ಟ ಆಯಿತು ತೊಗೊಂಡೆ, ಇರಲಿ ಅಂತ ಹೇಳ್ಬಿಟ್ಟು. ಇನ್ನು ಕಲ್ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಇವೆಲ್ಲ 10 ರೂಪಾಯಿ ಚಿಕ್ಕ ಪಾಕೆಟು, ಅವೆಲ್ಲ ತೊಗೊಂಡೆ. ಇರ್ತವೆ ಅಂತ ಹೇಳ್ಬಿಟ್ಟು ಏನೇನು ಪಾಯಸ ಇದು ಮಾಡ್ಬೇಕಾದ್ರೆ ಮತ್ತೆ ಹೋಗಿ ತರೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇಷ್ಟು ಐಟಮ್ ತೊಗೊಂಬಂದೆ ನಾನು. ತುಂಬ ದಿನ ಆಗಿತ್ತು, ಇನ್ನು ಬಜ್ಜಿ ಬೋಂಡ ಏನು ಕೂಡ ಮಾಡಿಲ್ಲ ಮನೇಲಿ. ಸ್ಟಾರ್ಟಿಂಗ್ ಮನೆಗೆ ಬಂದಾಗ ಒಂದೇ ಒಂದು ಸತಿ ಮಧ್ಯಾಹ್ನಕ್ಕೆ ಏನಕ್ಕೋ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು 7-8 ಅಷ್ಟೇ ಪಕೋಡ ಮಾಡ್ಕೊಂಡು ತಿಂದಿದ್ದೆ ನೆನಪು. ಮತ್ತು ಪಕೋಡ ಆಗಲಿ ಬಜ್ಜಿ ಆಗಲಿ ಏನು ಕೂಡ ಮಾಡಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಕೂಡ ಇತ್ತು, ಮತ್ತು ತುಂಬ ದಿನ ಆದರೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆದು ಬಸ್ಸಾಂಬಾರಿದೆ, ಅದಕ್ಕೆ ಸ್ವಲ್ಪ ಬಿಸಿ ಅನ್ನ ಮಾಡಿಬಿಟ್ಟು ಒಂದು ಸ್ವಲ್ಪ ಬಜ್ಜಿ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ, ಜಾಸ್ತಿ ಇಲ್ಲ. ಬನ್ನಿ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಇನ್ನು ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ, ನೀಟಾಗಿ ಕಲಿಸ್ಕೋಬೇಕು. ಇದ್ರಾಗೆ ಬಂದುಬಿಟ್ಟು ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದರಲ್ಲ ಇನ್ನೇನು ಕೂಡ ಹಾಕ್ಕೊಂಡಿಲ್ಲ. ಇನ್ನು ಇಲ್ಲಿ ಬಂದುಬಿಟ್ಟು ಪಕೋಡಕ್ಕೆ ಇದು ಈರುಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕಲ್ಲ, ಹಸಿಮೆಣ್ಸಿನ್ಕಾಯಿ ಎತ್ತಿಡ್ತೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಫ್ರೆಶ್ ಆಗಿರೋದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಎಲ್ಲ ಇದ್ದರೆ ಪಕೋಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇನ್ನು ಇದು ಬಂದುಬಿಟ್ಟು ಸುಮ್ಮನೆ ಈ ಥರ ಕಟ್ ಮಾಡಿಕೊಂಡು ತುದಿದು ಎಲ್ಲ ಸೀಳ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಲ್ಲ ಅಂತ ಹೇಳ್ಬಿಟ್ಟು. ಇಷ್ಟು ಮಾತ್ರ ಮೆಣಸಿನ್ಕಾಯಿ ಮಾಡ್ತೀನಿ, ಇಷ್ಟು ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಪಕೋಡ ಮಾಡೋಣ ಅಂತ ಹೇಳಿ. ಹಿಟ್ಟು ಸ್ವಲ್ಪನೇ ತೊಗೊಂಡಿದ್ದು, ಯಾಕೆಂದರೆ ಜಾಸ್ತಿ ಕೂಡ ತಿನ್ನಬಾರ್ದು, ಇನ್ನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು. ಹಾಗಾಗಿ ತುಂಬ ದಿನ ಆಯಿತು, ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನು ಮಾಡ್ತಾಯಿದ್ದೀನಿ. ಎಣ್ಣೆ ಕೂಡ ಅಷ್ಟೇ ಸ್ವಲ್ಪ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಮತ್ತು ಹಿಟ್ಟು ಕಲಿಸ್ಕೊಂಡಿರ್ತೀವಲ್ವ, ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕಿದ್ರೊಳಗೆ, ಅದಕ್ಕೆ ನೋಡ್ಕೊಂಡು ನೀಟಾಗಿ ಮಂದ ಮಾಡ್ಕೋಬೇಕು. ಮತ್ತು ಜಾಸ್ತಿ ತೆಳುವಾದರೆ ಮತ್ತೆ ಪಕೋಡೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹಿಟ್ಟು ಮೆಣಸಿನ್ಕಾಯಿ ಮಾಡಿಬಿಟ್ಟು ಮಿಕ್ಕಿರೋದನ್ನು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಇನ್ನು ಪಕೋಡ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇನ್ನು ಫೈನಲಿ ಮಾಡಿದೆ. ಏನು ಗೊತ್ತಾ, ಅವಾಗವಾಗ ಮಾಡ್ತಾಯಿದ್ರೆ ನಮಗೂ ಕೂಡ ಚೆನ್ನಾಗಿ ಅಭ್ಯಾಸ ಆಗುತ್ತೆ, ಮತ್ತು ಶೇಪ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, 6 ತಿಂಗಳಿಗೂ 5 ತಿಂಗಳು ವರ್ಷಕ್ಕೊಂದು ಸತಿ ಮಾಡಿದ್ರೆ ಹಿಂಗೆ ಶೇಪ್ ಬರೋದು. ಶೇಪ್ ಅಂತೂ ಚೆನ್ನಾಗಿ ಬಂದಿಲ್ಲ, ಬಟ್ ಚೆನ್ನಾಗಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ನೀಟಾಗಿ ಎಲ್ಲ ಚೆನ್ನಾಗಿ ಸ್ವಲ್ಪ ನೆಂದಮೇಲೆ ಒಂದು ಸ್ವಲ್ಪ ಒಂದು 10 ನಿಮಿಷ ಹಂಗೆ ಬಿಟ್ಬಿಟ್ಟು ಮಾಡಿದೆ. ಮತ್ತು ಎಣ್ಣೆಲಿ ಅಷ್ಟೇ ಡೀಪ್ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ದೀನಿ. ಮೇನು ಹಿಟ್ಟು ಚೆನ್ನಾಗಿ ಬೇಯಬೇಕು, ಒಳಗಾಗಲಿ ಹೊರಗಾಗಲಿ ಎಲ್ಲ ಕೂಡ. ಸ್ವಲ್ಪ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇನ್ನು ಶೇಪ್ ಅಂತೂ ಇಲ್ಲ, ನನಗೆ ನಗು ಬರ್ತಾಯಿತ್ತು ಇದೆಲ್ಲ ಹಾಕ್ಬೇಕಾದ್ರೆ. ನೋಡಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು. ಇನ್ನು ಒಂದು 7-8 ಇದು ಹಿಟ್ಟು ಮೆಣಸಿನ್ಕಾಯಿ ಮಾಡಿದೆ. ಇನ್ನು ಮಿಕ್ಕಿದ್ದು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಇನ್ನು ಪಕೋಡ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇನ್ನು ಅಪರೂಪಕ್ಕೆ ಒಂದು ಸತಿ ತಿನ್ಬೋದು, ಏನೋ ತೊಂದರೆ ಇಲ್ಲ. ಇನ್ನು ಹಂಗಂತ ವಾರಕ್ಕೊಂದು ಸತಿ, ವಾರಕ್ಕೆ 2 ಸತಿ 3 ಸತಿ ಹಂಗೆ ತಿನ್ನಬಾರ್ದು. ಫುಲ್ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಊತ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗ ತಿಂತಾ ಇರ್ತಾರಲ್ವ, ಅವ್ರು ತಿಂತಾಯಿದ್ರೆ ಅವ್ರಿಗೆ ಅಭ್ಯಾಸ ಇರುತ್ತೆ. ಅಪರೂಪಕ್ಕೆ ತಿನ್ನೋರಿಗೆ ಫುಲ್ಲು ಒಂಥರ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ. ಹಾಗಾಗಿ ಅದಕ್ಕೆ ಇಷ್ಟೇ ಸ್ವಲ್ಪನೇ ಮಾಡಿದ್ದು, ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಎತ್ತಿಡ್ತೀನಿ ಇವಾಗ.
ಇನ್ನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಆರಾಮಾಗಿ ಕೂತ್ಕೊಂಡೆ. ಇನ್ನು ಗುಂಡ ಕೂಡ ಬಂದುಬಿಟ್ಟು ಆಟ ಆಡ್ತಾ ಇದ್ದ. ಅವ್ನಿಗೆ ನಾನು ತೋರಿಸ್ಲಿಲ್ಲ ಪಕೋಡದೆಲ್ಲ ಕೂಡ. ಇನ್ನು ಊಟಕ್ಕೆ ಒಂದು ಸತಿ ಕೊಟ್ಬಿಡೋಣ ಅಂತೇಳ್ಬಿಟ್ಟು ಮುಂಚೆನೇ ತೋರಿಸಿ ಕೊಟ್ಬಿಟ್ರಂತೂ ಅದನ್ನೇ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂತಾನೆ, ಮತ್ತು ಊಟ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಎತ್ತಿಟ್ಟಿದ್ದೆ, ಏನೂ ಕೂಡ ಮಾಡಿಲ್ಲ ಅನ್ನೋ ಹಾಗೆ ಇದ್ದೆ. ನಮ್ಮ ಮನೆಯವ್ರು ಕೂಡ ಗೊತ್ತಿಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ಬಂದ ತಕ್ಷಣ ಸ್ವಲ್ಪ ಹೊತ್ತು ಸೈಕಲ್ ಆಟ ಆಡ್ತಾ ಇರ್ತಾನೆ. ಆ ಸೈಕಲ್ ಆಡೋದಿರಲಿ, ಸಖತ್ತು ಬೀಳ್ತಾ ಇದ್ದಾನೆ. ಅದು ಸರಿಯಾಗಿ ಅವನಿಗೆ ಗ್ರಿಪ್ ಸಿಗ್ತಾ ಇಲ್ಲ, ಏನಿಲ್ಲ. ಎಷ್ಟು ಸರಿ ಬೀಳ್ತಾನೋ ಗೊತ್ತೇ ಇಲ್ಲ. ಬೀಳೋದು, ಆಳೋದು, ಎದ್ದೇಳೋದು ಬರೀ ಇದೇ ಆಗ್ತಾ ಇದೆ. ಸದ್ಯ ಅಂಗಳಲ್ವಾ, ತೀರಾ ಅಷ್ಟೊಂದು ಕಲ್ಲು ಏನೂ ಇಲ್ಲ. ಅದಕ್ಕೆ ಎಲ್ಲೂ ಕೂಡ ಆ ಕಡೆ ಸೈಡ್ ಬಿಡೋದಿಲ್ಲ. ಇವಾಗ ಅವ್ನಿಗಿನ್ನ ಬರೋದಿಲ್ಲ, ಮತ್ತೆ ಬಿದ್ದು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊತಾನೆ ಅಷ್ಟೇ. ಏನಿಲ್ಲ, ಒಂದು ಅರ್ಧ ಗಂಟೆ ಅಷ್ಟೇ ಆ ಸೈಕಲ್ ಮೇಲೆ ಇಂಟ್ರೆಸ್ಟು. ಆಮೇಲೆ ಬೆಕ್ಕತ್ರ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊತಾನೆ. ಆಮೇಲೆ ಮತ್ತೇನಾದರೂ ಬರ್ಕೊಳ್ಳೋದು, ಇಲ್ಲ ಸುಮ್ಮನೆ ಬೇರೆ ಬೇರೆ ಆಟ ಆಟಾಡ್ಕೊಂಡು ಟೈಮ್ ಇದು ಮಾಡ್ತಾ ಇರ್ತಾನೆ. ಇನ್ನು ನಾನು ಕೂಡ ಬೆಳಗ್ಗೆ ಟೀ ಮಾಡ್ಕೊಂಡಿರಲಿಲ್ಲ, ಯಾಕೋ ಟೀ ಕುಡಿಬೇಕು ಅನಿಸ್ತು. ಸ್ವಲ್ಪನೇ ಮಾಡಿಕೊಂಡು ಕುಡಿತಾ ಇದ್ದೀನಿ. ಜಾಸ್ತಿ ಇಲ್ಲ, ಫುಲ್ ಅವಾಯ್ಡಲ್ಲಿ ಇದ್ದೀನಿ ನಾನು. ಟೀ ಕಾಫಿ ಆಗಲಿ ಏನು ಕೂಡ ಕುಡಿತಾ ಇಲ್ಲ. ಸದ್ಯಕ್ಕೆ ಎಲ್ಲ ಕೂಡ ಬಿಟ್ಬಿಟ್ಟಿದ್ದೀನಿ. ಇನ್ನು ಟೈಮ್ ಟು ಟೈಮ್ ಊಟ ಏನು ಬೇಕಾದ್ರು ನೋಡ್ಕೊತಾ ಇದ್ದೀನಿ ಅಷ್ಟು ಆರೋಗ್ಯಕ್ಕೆ. ಇನ್ನು ಇದು ಸಾಮಾನ್ಯವಾಗಿ ಬಿಡೋದಕ್ಕಾಗೋದಿಲ್ಲಲ್ವ, ಹಾಗಾಗಿ ಇರಲಿ ಅಂತೇಳ್ಬಿಟ್ಟು ಸಾಯಂಕಾಲ ಇಲ್ಲ ತಪ್ಪಿದ್ರೆ ಬೆಳಗ್ಗೆ ಒಂದು ಸತಿ ಮಾಡ್ಕೊಂಡು ಕುಡಿತಾ ಇರ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ.